ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಗೋಧಿ ಹಿಟ್ಟಿಂದ ಬಾದುಷಾ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮನೆಯಲ್ಲೇ ಬಾದುಷಾ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಸೋಡಾ, 1 ಸ್ಪೂನ್ ತುಪ್ಪ, ಚಿಟಕಿ ಸಕ್ಕರೆ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪನೇ ನೀರು ಹಾಕಿ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೀವು ಔಟ್ಸೈಡೆಲ್ಲ ಸ್ವೀಟೆಲ್ಲ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಥರ ಕಲಿಸ್ಕೊಂಡು 10 ನಿಮಿಷ ನೆನೆಯಕ್ಕೆ ಬಿಡಿ. ಯಾವ ಥರ ರೋಲ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಪಾಕ ರೆಡಿ ಮಾಡಿಕೊಡಿ. ಪಾಕ ಅದಕ್ಕಾದರೆ ಸಾಕು, ಇಷ್ಟು ಮರಳಿದ್ರೆ ಸಾಕು. ಈಗ ನೆನೆಸಿರೋ ಗೋಧಿ ಹಿಟ್ಟನ್ನ ಬಾದುಷಾ ಥರ ರೆಡಿ ಮಾಡ್ಕೊಳ್ಳಿ. ಬಾದುಷಾ ಶೇಪಿಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ರೆಡಿ ಮಾಡ್ಕೊಳ್ಳಿ. ಎಲ್ಲ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ ರೆಡಿ ಮಾಡಿಕೊಂಡು. ತುಂಬಾ ಚೆನ್ನಾಗಿರುತ್ತೆ. 4 ಇಂದ 5 ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಮನೆಯಲ್ಲೇ ನೀವು ಹೆಲ್ತಿಯಾಗಿ ಸ್ವೀಟ್ ರೆಡಿ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಪ್ಯಾನಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಂದೊಂದೇ ಬಾದುಷಾನ ಹಾಕ್ತಾಯಿದ್ದೀನಿ. ಬಾದುಷಾ ಬ್ರೌನ್ ಕಲರ್ ಬರೋ ಥರ ರೆಡಿ ಮಾಡ್ಕೊಳ್ಳಿ. ಅದು ಬ್ರೌನ್ ಬರುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೀವು ಹೈ ಫ್ಲೇಮ್ ಇಕ್ಕಿದ್ರೆ ಒಂದೇ ಸಲ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಹಂಗೆ ಇಟ್ಟಿಟ್ಟು ಅದೇ ಥರ ಇರುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇವಾಗ ನೋಡಿ ಬಾದುಷಾ ಅದಕ್ಕೆ ಬರ್ತಾ ಇದ್ದಾಗ ನೀವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಒಂದೊಂದೇ ಹಾಕಿ ಡಿಪ್ ಮಾಡಿ. ಸೊ ಡಿಪ್ ಮಾಡಿ ಒಂದು 10 to 15 ಮಿನಿಟ್ಸು ಅದು ಫ್ರೀಸ್ ಆಗಕ್ಕೆ ಬಿಟ್ಬಿಡಿ, ನೆನೆಯಕ್ಕೆ ಬಿಡಿ. ಸೊ 10 to 15 ಮಿನಿಟ್ಸ್ ಆದಮೇಲೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಈ ಥರ ವೀಡಿಯೋಸ್ಗಳಿಗಾಗಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.